ಇವತ್ತು ಈ ಕಾಟನ್ ಸೀರೆ ಉಟ್ಕೊಂಡು ರೆಡಿ ಆದೆ. ಹೆಣ್ಮಕ್ಳಿಗೆ ರೆಡಿ ಆಗೋದು, ಸೀರೆ ಉಟ್ಕೊಳ್ಳೋದು ಅಂದರೆ ಎಷ್ಟು ಸಂಭ್ರಮ ಅಲ್ಲ. ನಾನು ಏನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ನನಗೆ DM ಮಾಡಿ ತಿಳಿಸ್ಬಹುದು. ಬೇಸಿಗೆಗಾಲದಲ್ಲಿ ಸೀರೆ ಉಟ್ಕೊಂಡು ಹೊರಗಡೆ ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ. ಈಗಿನ ಕಾಲದವ್ರಿಗೆ ಕಷ್ಟ, ನಮ್ಮ ಅಮ್ಮಂದಿರಿಗೆಲ್ಲ ಏನು ಕಷ್ಟ ಇರಲಿಲ್ಲ ಬಿಡಿ. ಹಾಗೆ ರೆಡಿ ಆಗ್ತಾ ನನ್ನ ಮುಖ ಎಷ್ಟು ಗುಂಡಗಿದೆ ಅಂತ ನೋಡ್ಕೊಳ್ತಾ ಇದ್ದೆ. ಫುಲ್ ಸರ್ಕಲ್ ಥರ ಇದೆ ನನ್ನ ಮುಖ. ಈ ಸೀರೆಗೆ ನಾನು ಯಾವ ಆಕ್ಸೆಸರಿ ಸ್ಟೈಲ್ ಮಾಡ್ತಾ ಇದ್ದೀನಿ ಗೊತ್ತಾ? ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜ್ ಇದೆ, ಜ್ಯುವೆಲ್ರಿ ಹೌಸ್ ಬೈ ಶಿಲ್ಪಾ ಅಂತ. ನಾನಿವತ್ತು ಅವ್ರ ಪೇಜಿಂದನೇ ತೊಗೊಂಡಿರುವಂಥ ಜ್ಯುವೆಲ್ರಿನ ಟ್ರೈ ಮಾಡ್ತಾ ಇದ್ದೀನಿ. 2 ಸ್ಟೆಪ್ ಇರುವಂಥ ಒಂದು ಬ್ಯೂಟಿಫುಲ್ ಸ್ಟೋನ್ ನೆಕ್ಲೆಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಹುಕ್ ಕೊಟ್ಟಿರ್ತಾರೆ. ನೀವು ಎರಡೂ ಕಡೆ ಈಸಿಯಾಗಿ ಹುಕ್ ಮತ್ತು ಅನ್ಹುಕ್ನ ಮಾಡ್ಕೋಬೋದಾಗತ್ತೆ. ಆ್ಯಂಡ್ ಸ್ಟೋನ್ಸ್ ಅಂತೂ ಎಷ್ಟು ಶೈನಿಂಗ್ ಇದೆ ಅಂದರೆ ರಾತ್ರಿ ಹೊತ್ತು ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಶೈನಿಂಗ್ ಆಗಿ ಕಾಣುತ್ತೆ. ಆ್ಯಂಡ್ ಇಯರಿಂಗ್ಸ್, ಓ ಮೈ ಗಾಡ್, ಐ ಮೀನ್ ಲವ್ ವಿತ್ ದೆಮ್. ನಿಜವಾಗ್ಲೂ ನೀವು ಚೂಡಿದಾರ್ ಹಾಕ್ಕೊಂಡ್ರು, ಸೀರೆ ಹಾಕ್ಕೊಂಡ್ರು ಎಲ್ಲದಕ್ಕೂ ಈ ಇಯರಿಂಗ್ಸು ಮತ್ತು ಸೆಟ್ಟು ಸೂಟ್ ಆಗುತ್ತೆ. ಆ್ಯಂಡ್ ಸಿಂಪಲಾಗಿ ಯಾವುದೇ ಗಡಿಬಿಡಿ ಇಲ್ಲದೆ ಈ ಸಮ್ಮರ್ಗೆ ಬೆಸ್ಟ್ ಆಗಿರುವಂಥ ಆಕ್ಸೆಸರೀಸ್. ಆ್ಯಂಡ್ ಇದನ್ನು ಇನ್ನೂ ಹೇಗೆ ಟ್ರೈ ಮಾಡ್ಬೋದು ಅಂತ ಸುಮ್ಮನೆ ನೋಡ್ತಾ ಇದ್ದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಇನ್ನೂ ಡಾರ್ಕ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅನಿಸುತ್ತೆ. ಬಟ್ ನನಗೆ ಇವತ್ತು ತುಂಬ ಸಿಂಪಲಾಗಿ ಇಟ್ಕೋಬೇಕಾಗಿತ್ತು ನನ್ನ ಲುಕ್ಕನ್ನು, ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಆ್ಯಂಡ್ ಇದನ್ನು ಕ್ಲೋಸಪ್ಪಿಂದ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವ್ರ ಪೇಜ್ನ ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿರುವಂಥ ಕಲೆಕ್ಷನ್ಸ್ ನಿಮಗಿದೆ. ಈ ಪೇಜನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ನೋಡ್ಬೋದು. ಪರ್ಲ್, ಜೇಡ ಆ್ಯಂಡ್ ಕೆಂಪು ಮುತ್ತು ಎಲ್ಲ ಕಲರ್ ಆ್ಯಂಡ್ ಬ್ರೈಡಲ್ ಜ್ಯುವೆಲ್ರಿ ಎಲ್ಲ ಥರದ ಜ್ಯುವೆಲ್ರಿ ಕೂಡ ಅಫೋರ್ಡಬಲ್ ಪ್ರೈಸಸಲ್ಲಿ ನಮಗೆ ಸಿಗುತ್ತೆ. ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಪರ್ಸ್ ತೊಗೊಂಡೆ ನಾನು. ಆ್ಯಂಡ್ ಇವತ್ತು ಕಂಪ್ಲೀಟ್ ನನ್ನ ಲುಕ್ಕು ಬೀಚ್ ಕಲರಲ್ಲೇ ಇದೆ. ಇದಕ್ಕೆ ಕೆಲವರು ಕಾಂಟ್ರಾಸ್ಟ್ ಕಲರ್ಸ್ ಹಾಕ್ಕೊಂಡು ರೆಡಿ ಆಗ್ತಾರೆ. ಇವಾಗ ಲೈಟ್ ಕಲರ್ ಸೀರೆಗೆ ಡಾರ್ಕ್ ಕಲರ್ ಜ್ಯುವೆಲ್ರಿ, ಡಾರ್ಕ್ ಕಲರ್ ಪರ್ಸ್ ಹಾಕ್ಕೊಳ್ತಾರೆ. ಬಟ್ ನಾನು ಸ್ವಲ್ಪ ಚೇಂಜ್ ಮಾಡೋಣ ಇವತ್ತು ಅಂತ ಹೇಳಿ ನನ್ನ ಸೀರೆ, ನನ್ನ ಜ್ಯುವೆಲ್ರಿ, ನನ್ನ ಹ್ಯಾಂಡ್ ಬ್ಯಾಗ್ ಎಲ್ಲನೂ ಕೂಡ ಒಂದೇ ಕಲರ್ ಮಾನೋ ಟೈಪಲ್ಲಿ ಟ್ರೈ ಮಾಡಿದೆ. ಆ್ಯಂಡ್ ನನಗೆ ಇಷ್ಟ ಆಯಿತು ಲುಕ್ಕು. ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಹೀಗೆ ಸ್ಟೈಲ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಎಷ್ಟೊತ್ತಾಗಿದೆ ಗೊತ್ತಾ? ಹಶ್ವಾಗ್ತಾ ಇದೆ ನನಗೆ. ತಡ ಮಾಡಿದೆ, ನಾಮಕರಣಕ್ಕೆ ಹೋಗೋಣ. ಆ್ಯಂಡ್ ಏನು ಗಿಫ್ಟ್ ತೊಗೊಳೋದು ಅಂತ ಗೊತ್ತಾಗಿಲ್ಲ. ನಾನು ಆ್ಯನಿಮಲ್ ಲವರ್ ಆಗಿರೋದ್ರಿಂದ ಆ್ಯನಿಮಲ್ ಪ್ಯಾಕ್ಸ್ ತೊಗೊಂಡೆ. ಮಗು ಚೆನ್ನಾಗಿ ಆ್ಯನಿಮಲ್ಸ್ ಬಗ್ಗೆ ಕಲೀಲಿ ಅಂತ. ಆ್ಯಕ್ಚುಲಿ ಅವ್ರು ಏನು ಅಂದ್ಕೊಳ್ತಾರೆ ಅಂತಲೂ ಮನಸ್ಸಲ್ಲಿತ್ತು. ಈ ಮಕ್ಳು ನಾಮಕರಣ ಬರ್ಡೇಗೆಲ್ಲ ಬಟ್ಟೆಗಳು ಕೊಡ್ತಾರೆ ಆ್ಯಂಡ್ ಗೊಂಬೆಗಳು ಕೊಡ್ತಾರೆ ಅಥವಾ ದುಡ್ಡು ಕೊಡ್ತಾರೆ. ಬಟ್ ಇವಳೇನಪ್ಪ ಈ ಥರ ಆ್ಯನಿಮಲ್ಸ್ ಕೊಟ್ಟಿದ್ದಾಳೆ ಅಂತ ಅಂದ್ಕೋತಾರೇನೋ. ಬಟ್ ಮಗುಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪಾರ್ಟಿ ಹಾಲ್ಗೆ ಹೋದೆ, ನಮ್ಮ ಮನೆ ಹತ್ರನೇ ಇತ್ತು. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿರೋ ಪ್ಲಕಾರ್ಡು. ಆ್ಯಂಡ್ ಮಗುಗೆ ಏನು ಹೆಸರಿಟ್ಟಿದ್ದಾರೆ ಅಂತ ನೋಡೋದಕ್ಕೂ ಕುತೂಹಲ ಇತ್ತು. ಅಪ್ಪ ಅಮ್ಮ ಮಗು ಎಲ್ಲ ಸೂಪರ್ ಡೂಪರ್ ಆಗಿ ರೆಡಿಯಾಗಿದ್ದರು. ಆ್ಯಂಡ್ ಮಗುಗೆ ಏನು ಹೆಸರಿಟ್ಟಿದ್ದಾರೆ ಗೊತ್ತಾ? ಶಾರ್ವಿ ಅಂತ. ಶಾರ್ವಿ ಅಂದರೆ ಬ್ರೈಟ್ ಆ್ಯಂಡ್ ಶಾರ್ಪ್ ಕಿಡ್ ಅಂತ. ಆ್ಯಂಡ್ ಊಟ ಅಂತೂ ಸೂಪರ್ ಆಗಿತ್ತು. ಮಡಿಯನ್ನು ಮಾತ್ರ ತೋರಿಸ್ತಾ ಇದ್ದೀನಿ, ಆಮೇಲೆ ಬೇಕಾದಷ್ಟು ಐಟಮ್ಸ್ ಇತ್ತು. ಎಲ್ಲ ತಿಂದು ಎಲ್ರಿಗೂ ಮಾತಾಡಿಸಿ ಬಾಯ್ ಹೇಳಿ ಮನೆಗೆ ಬಂದೆ. ಇದಾಗಿತ್ತು ನನ್ನ ದಿನ. ಥ್ಯಾಂಕ್ ಯು ಸೋ ಮಚ್ ಫಾರ್